ಹಲೋ ಗೈಸ್, ಹೇಗಿದ್ದಾರೆ ಎಲ್ಲರೂ? ಇದು ನಂದು 5th ವಿಡಿಯೋ ಯೂಟ್ಯೂಬಲ್ಲಿ. ಇವತ್ತು ನಾನು ಏನು ಮಾತಾಡಲಿಕ್ಕಿದ್ದೆ ಅಂದರೆ, ನಾನು ಇನ್ಸ್ಟಾಗ್ರಾಮಲ್ಲಿ ಒಂದು ಸಣ್ಣದಾಗಿ ಒಂದು ವಿಡಿಯೋ ಮಾಡಿದ್ದೆ ಜಿಪ್ಪುಣದ್ದು ವಿಷಯದಲ್ಲಿ. ಕಾಮಿಕ್ಕಾಗಿ ಇತ್ತು ಅದು, ಆದರೂ ಸಹ ಈ ಜಿಪ್ಪುಣ ಅನ್ನೋದು ಪ್ರತಿಯೊಂದು ಮನುಷ್ಯರ ಜೀವನದಲ್ಲಿ ಇರ್ತದೆ, ಬಟ್ ಅದು ಬೇರೆ ಬೇರೆ ರೀತಿಯಲ್ಲಿ ಇರ್ತದೆ. ಈಗ ನನ್ನ ಜೀವನದಲ್ಲಿ ಹೇಳೋದಾದರೆ, ನನ್ನ ಎಕ್ಸ್ಪೀರಿಯನ್ಸ್ ಹೇಳೋದಾದರೆ ಗೈಸ್, ನಾನು ಎಜುಕೇಷನ್ನು ಮಾಡಿ ಇಮ್ಮಿಡಿಯೇಟಾಗಿ ಕೆಲಸಕ್ಕೆ ಜಾಯ್ನ್ ಆಗಿದ್ದೆ. ನಾನು ಬ್ಯಾಂಗ್ಳೂರಲ್ಲಿದ್ದೆ. ಡಿಕ್ಯಾಥ್ಲನ್ ಸ್ಪೋರ್ಟ್ಸ್ ಇಂಡಿಯಾದಲ್ಲಿ ನನಗೆ ಜಾಬ್ ಆಯಿತು. ಆವಾಗ ನನಗೆ 18,000 ಸಂಬಳ, ಬೋನಸ್ ಅದು ಇದೆಲ್ಲ ಸೇರಿ ಒಂದು 20,000 ಆಗ್ತಿತ್ತು. 2019ರಲ್ಲಿದೆಲ್ಲ 19, 18, 19 ಆ ಥರ. ಆ ಟೈಮಲ್ಲಿ ಪಿ ಜಿ ಅದು ಇದು ಎಲ್ಲ ಸೇರಿ ದುಡ್ಡು ಹೇಗೆ ಹೋಗ್ತಿತ್ತು ಅಂತ ಗೊತ್ತಾಗ್ತಿರ್ಲಿಲ್ಲ. ಮತ್ತು ಮೈಂಡ್ಸೆಟ್ ಸಹ ತುಂಬ ಸಣ್ಣದಿತ್ತಲ್ಲ ಆವಾಗ ನಮ್ಮದು. ಅಂದರೆ ನಾವು ಎಜುಕೇಷನ್ ಆಗಿದ್ದಷ್ಟೇ. ಆವಾಗ ಸೇವಿಂಗ್ಸ್ ಎಂತ, ನಮಗೆ ಫ್ಯೂಚರಿಗೆ ಎಂತ ಬೇಕು ಅದೆಲ್ಲ ಗೊತ್ತಿರೋದಿಲ್ಲ ನಮಗೆ. ಆವಾಗ ಹೇಳುವವರು ಸಹ ಕಮ್ಮಿಯೇ ಇದ್ದರು. ಮೀಡಿಯಾ ಸಹ ತುಂಬ ಅಷ್ಟು ಸ್ಪೀಡ್ ಇರಲಿಲ್ಲ. ಓಕೆ ಈಗ ರೀಸೆಂಟ್ 5 ಇಯರ್ಸಲ್ಲಿ ಏನಿದೆ ನೋಡಿ, ಆ ಥರ ಇರಲಿಲ್ಲ ನಾವು ಜಾಬಲ್ಲಿರುವಾಗ. ಸೊ ಹಾಗೆ ಇರುವಾಗ ಈ ಜಿಪ್ಪುಣ ಅನ್ನೋದೊಂದು ಟಾಪಿಕ್ ಪ್ರತಿಯೊಂದು ಲೈಫಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಇರ್ತದೆ ಅನ್ನೋದಕ್ಕೆ ನನ್ನದೊಂದು ಉದಾಹರಣೆ ನಾನು ಹೇಳ್ತೇನೆ. ನಾನು ಜಿಪ್ಪುಣ ಅಲ್ಲ, ಆದರೆ ನಾನು ಇರುವ ರೀತಿ ಜಿಪ್ಪುಣನ ಥರ ಕಾಣ್ಬೋದು 4 ಜನರಿಗೆ. ನಿಟ್ಟೆ ಎಜುಕೇಷನಿಗೆ ಜಾಯ್ನ್ ಆದೆ ನಾನು. ಡಿಗ್ರಿ ಮಂಗಳೂರಿಂದ ನಿಟ್ಟೆಗೆ ಟ್ರಾವೆಲ್ ಮಾಡ್ತಿದ್ದೆ. 4:45ಕ್ಕೆ ಬೆಳಿಗ್ಗೆ ಎದ್ದು ಒಂದು 6 ಗಂಟೆಗಲ್ಲಿ ರೀಚ್ ಆದರೆ ಫಸ್ಟ್ ಬಸ್ಸಲ್ಲಿ ಹೋಗ್ತಿದ್ದೆ ನಾನು. ಬಸ್ ಹತ್ತಲಿಕ್ಕೆ ಸಹ 3 ಕಿಲೋಮೀಟ್ರ್ ನಡ್ಕೊಂಡು ಹೋಗ್ತಾ ಇದ್ದೆ. ಅಲ್ಲಿ ನಾಯಿ ಎಲ್ಲ ಬರ್ತಾ ಇತ್ತು. ಅವಾಗ ನಾಯಿ ಎಲ್ಲ, ಬೀದಿ ನಾಯಿ ಎಲ್ಲ ಇರ್ತಲ್ಲ, ಅವಾಗ ನಾನು ಕೋಲಿಟ್ಕೊಂಡು ಅಲ್ಲಿ ಹೊಡಿತಾ ಇದ್ದೆ. ಒಬ್ಬಳೇ ಹೋಗ್ತಿದ್ದೆ ನಾನು. ಸೊ ಫಸ್ಟ್ ಬಸ್ ಶಿವಮೊಗ್ಗದ ಕಳಸದ್ದು ಬಸ್, ಆ ಬಸ್ಸಲ್ಲಿ ಹೋಗ್ತಾ ಇದ್ದೆ. 5:45, 6 ಗಂಟೆಗೆ ರೀಚ್ ಆಗ್ತಿದ್ದೆ. ಫಸ್ಟ್ ಬಸ್ಸಲ್ಲ, ಬೇಗ ರೀಚ್ ಆಗ್ತದೆ. ಸೊ 6 ಗಂಟೆಗೆ ನಿಟ್ಟೆಯಲ್ಲಿ ಇಳಿದು, ಕರ್ಕಳ ನಿಟ್ಟೆ ಇಳಿದು ಪ್ರಾಕ್ಟೀಸ್ ಮುಗಿಸಿ, ಸ್ಪೋರ್ಟ್ಸಲ್ಲಿದ್ದೆ ನಾನು. ಸೊ ಪ್ರಾಕ್ಟೀಸ್ ಮುಗಿಸಿ 7:15 ತನಕ ಆಟ ಆಡಿ ಪ್ರಾಕ್ಟೀಸ್ ಮಾಡಿ 8:15 ತನಕ ಒಂದು ಸ್ವಲ್ಪ ರೆಸ್ಟ್ ಮಾಡಿ 8:30, 9 ಗಂಟೆಗೆ ಕ್ಲಾಸಲ್ಲಿ ಸಹ ಮಲಗ್ತಾ ಇದ್ದೆ. ಕೆಲವು ಟೀಚರು ನಮಗೆ, ಅಂದರೆ ಮ್ಯಾಮ್ಗಳು ನನಗೆ ಸ್ವಲ್ಪ ಕನ್ಸೆಷನ್ ಕೊಡ್ತಾಯಿದ್ರು. ದೂರದಿಂದ ಬರೋದಲ್ಲ, ಅವ್ರಿಗೆ ಗೊತ್ತಿತ್ತು ಪೇನ್. ಹಾಗೆ. ಸೊ 3 ವರ್ಷ ಹಾಗೆ ಆಯಿತು. ಮತ್ತು ಅದಾದಮೇಲೆ ಇಮಿಡಿಯೇಟಾಗಿ ಜಾಯಿನ್ ಆದೆ ನಾನು ಕೆಲಸಕ್ಕೆ, ಡಿಕ್ಯಾಥ್ಲಾನ್ ಸ್ಪೋರ್ಟ್ಸ್ ಇಂಡಿಯಾ. ಅಲ್ಲಿ ಸಹ ಹಾಗೆ. ನಾನು ಫಸ್ಟು ಅಲ್ಲಿ ಪಿ ಜಿ ಮಾಡಿ 4,000 ಪಿ ಜಿ ವಿತ್ ಫುಡ್ಡು ಅದು ಇದು ಅಂತ ಹೇಳಿ ಖರ್ಚಾಗ್ತಿತ್ತು. ಬಟ್ ದುಡ್ಡು ಹೇಗೆ ಖರ್ಚಾಗ್ತಿತ್ತು ಅಂತ ಗೊತ್ತಿರಲಿಲ್ಲ. ಸ್ವಲ್ಪ ಕಂಫರ್ಟ್ ಲೆವೆಲ್ಸ್ ನೋಡ್ತಿದ್ವಿ ನಾವು. ಮತ್ತೆ ಒಂದು ಎಮರ್ಜೆನ್ಸಿ ಹಾಗೆ ಹೀಗೆ ಬರುವಾಗ, ಅಮೌಂಟ್ ಇಲ್ಲ ಅಂತ ಹೇಳುವಾಗ ಗೊತ್ತಾಗ್ತಿತ್ತು ಈ ಸೇವಿಂಗ್ಸ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಲೈಫಲ್ಲಿ. ಈವನ್ ಒಂದು ಸ್ವಲ್ಪ ಅಮೌಂಟ್ ಇದ್ದರು, 1-2 ಸಾವಿರ ಇದ್ದರು, ವೆರಿ ಇಂಪಾರ್ಟೆಂಟ್. ಅದು ಒಂದು ಸಿಚುವೇಶನಿಗೆ ಇತ್ತಲ್ಲ, ತುಂಬ ಇಂಪಾರ್ಟೆಂಟ್. ಸೊ ಅಲ್ಲಿಂದ ನನಗೊಂದು 22-23 ವರ್ಷ ಆಗುವಾಗ ನಂಗೆ ಗೊತ್ತಾಯಿತು ಸೇವಿಂಗ್ಸ್ ಅನ್ನೋದು ವೆರಿ ಇಂಪಾರ್ಟೆಂಟ್ ಅಂತ. ಸೊ ಯಾಕಂದರೆ ಆವಾಗ ಪ್ಲ್ಯಾನಿಂಗ್ಸ್ ತುಂಬ ಇರ್ತದೆ. ಮನೆ ಆಗಬೇಕು, ಜಾಗ ತೊಗೊಳ್ಳೋಣ, ಅದು ಮಾಡುವ, ಬಿಸ್ನೆಸ್ ಮಾಡೋ ಪ್ಲ್ಯಾನಿಂಗ್ಸ್ ಕೊಡುವವರು ಸಹ ತುಂಬ ಇರ್ತಾರೆ. ಬಟ್ ಅದು ಹೇಗೆ ಮಾಡಬೇಕು ಹೇಳುವವರು ಕಮ್ಮಿ. ಸೊ ಅದನ್ನು ನಾವೇ ಹುಡುಕ್ಬೇಕು ಯಾವತ್ತೂ ಸಹ. ಸೊ ಹಾಗೆ ನಿಟ್ ಎಜುಕೇಷನಿಂದ ಜಾಬ್ ಆಯಿತು ಡಿಕ್ಯಾಥ್ಲಾನ್ ಸ್ಪೋರ್ಟ್ಸ್ ಇಂಡಿಯಾ. ಮತ್ತು ಡಿಕ್ಯಾಥ್ಲಾನ್ ಸ್ಪೋರ್ಟ್ಸ್ ಇಂಡಿಯಾದಲ್ಲಿ ನಾನೊಂದು 3 ವರ್ಷ ಕೆಲಸ ಮಾಡಿದ್ದೇನೆ. ಅದರದ್ದೊಂದು ಬೆಸ್ಟ್ ಎಕ್ಸ್ಪೀರಿಯನ್ಸ್, ಅದು ನಾನು ಸಪ್ರೇಟ್ ವಿಡಿಯೋ ಹಾಕ್ತೇನೆ. ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಈ ಜಾಬಲ್ಲಿ ಸ್ವಲ್ಪ ಬಿಸ್ನೆಸ್, ಮಾರ್ಕೆಟಿಂಗ್, ಸೇಲ್ಸ್ ಸ್ವಲ್ಪ ಲೈಫಲ್ಲಿ ಇಂಪ್ಲಿಮೆಂಟ್ ಮಾಡ್ತೇವಲ್ಲ, ಪರ್ಸನಲ್ ಲೈಫ್ ಇಂಪ್ರೂವ್ಮೆಂಟ್ ಆಗಲಿಕ್ಕೆ ನನಗೆ ಡಿಕ್ಯಾಥ್ಲಾನ್ ಸ್ಪೋರ್ಟ್ಸ್ ಇಂಡಿಯಾ ತುಂಬ ಹೆಲ್ಪ್ ಮಾಡಿದೆ. ಮತ್ತು ಈ ಒಂದು ಪರ್ಸನಲ್ ಇನ್ನೊಂದು ಡೆವಲಪ್ಮೆಂಟ್, ಫಾರ್ ಎಕ್ಸಾಂಪಲ್ ಈಗ ಇನ್ವೆಸ್ಟ್ಮೆಂಟ್, ಈ ಜಾಗ, ರಿಯಲ್ ಎಸ್ಟೇಟ್ ಅದು ಇದಲ್ಲ, ಈ ಕಾರ್ಕಳಕ್ಕೆ ನಾನು ಬಂದಿದ್ದು ಒಂದು ನನಗೆ ಗಾಡ್ ಗಿಫ್ಟ್. ಎಲ್ಲರೂ ಹೇಳ್ತಾರಲ್ಲ, ಒಂದು ಯೂನಿವರ್ಸ್ ಹೆಲ್ಪ್ ಮಾಡ್ತದಂತ, ಹಾಗೆ. ಸೊ ಕಾರ್ಕಳಕ್ಕೆ ನಾನು ಎಜುಕೇಷನಿಗೆ ಬಂದದ್ದೊಂದು ನನ್ನ ಬೆಸ್ಟ್ ಮೂಮೆಂಟ್ ಆಫ್ ದಿ ಲೈಫ್. ಅಲ್ಲಿಂದ ನಂದು ಆ್ಯಕ್ಚುಲಿ ಜರ್ನಿ ಸ್ಟಾರ್ಟ್ ಆಯಿತು. ನಾನು ಹೇಗೆ ಸೇವಿಂಗ್ಸ್ ಮಾಡ್ತಿದ್ದೆ, ಅಮೌಂಟು ಎಲ್ಲ ಒಂದೊಂದೇ ಸ್ಟಾರ್ಟ್ ಆಯಿತು. ಮತ್ತು ಎನಿವೇಸ್ ಎಲ್ಲ ಬಾಂಡ್ಸ್ ರೀತಿಯಲ್ಲಿ ಇದೆ ಅಲ್ಲ, ಫಂಡ್ಸ್, ಮ್ಯೂಚುವಲ್ ಫಂಡ್ ಮತ್ತು ಇನ್ಶೂರೆನ್ಸ್. ಫಾರ್ ಎಕ್ಸಾಂಪಲ್ ಈಗ ನಾರ್ಮಲ್ ಆಗಿ ಹೇಳೋದಾದರೆ ಫೋನ್ಪೇಯಲ್ಲಿ ಜಾರ್ ಆಪ್ಷನ್ನು,
ಎಲ್ಲ ಅದೊಂದು ಟೈಪ್ ಇದ್ದು ಸೇವಿಂಗ್ಸ್. ಸೊ ನಾವು ಅದನ್ನು ಸೀರಿಯಸ್ ಆಗಿ ತೊಗೊಳ್ಬೇಕು ಯಾವತ್ತೂ ಸಹ. ಈ ಯಂಗ್ಸ್ಟರ್ಸ್ ಇದ್ದಾರಲ್ಲ, ಒಂದು ಅರೌಂಡ್ 25 to 35 ಏಜ್, ವೆರಿ ವೆರಿ ಇಂಪಾರ್ಟೆಂಟ್ಸ್ ಟು ಮೇಕ್ ಮನಿ. ಸೊ ಈಗ ಈ ಬಿದ್ದಿರು ಹೇಳ್ತಾರೆ ಬ್ಯಾಂಬೋ ಸ್ಟಿಕ್, ಅದರದ್ದೊಂದು ಎಕ್ಸಾಂಪಲ್ ಇದೆ ಅಲ್ಲ, 5 ವರ್ಷ ಹಾಗೆ ಬಿಡಬೇಕು ಮತ್ತು ಅದು ಗ್ರೋ ಆಗ್ತದೆ. ಮನುಷ್ಯನ ಲೈಫ್ ಸಹ ಹಾಗೆ. ಸೊ ಬೆಸ್ಟ್ ಎಕ್ಸಾಂಪಲ್ ಅಂದೆ ಇವಾಗ ನನ್ನ ಫ್ಯಾಮಿಲಿಯಲ್ಲಿ ನನ್ನ ಸರ್ಕಲಲ್ಲಿ 28 ವರ್ಷಕ್ಕೆ ನನ್ನ ಹತ್ರ ಮಂಗಳೂರಲ್ಲಿ ಒಂದು ಸ್ವಂತ ಮನೆ. ಸೊ ಇದೆ ಅಂತ ನಾನು ಅಂದ್ಕೊಳ್ಳೋದಲ್ಲ, ಅದು ಮಾಡಲಿಕ್ಕೆ ಎಂತ ಮಾಡಬೇಕು, ಅಪ್ಪಮ್ಮಂದು ಆಶೀರ್ವಾದ, ನಮ್ಮ ಸರೌಂಡಿಂಗ್ ಆಶೀರ್ವಾದ ಹೇಗೆ ಬರ್ತದೆ, ಅದನ್ನು ಬೆಳೆಸ್ಕೊಳ್ಳಿಕ್ಕೆ ನಾವು ಯಾವ ಥರ ಇರಬೇಕು, ನಮ್ಮ ಜೀವನ ಸ್ಟೈಲ್ ಹೇಗಿರಬೇಕು, ಅದು ವೆರಿ ವೆರಿ ಇಂಪಾರ್ಟೆಂಟ್. ಹಾಗೆಂತ ನಿಮ್ಮ ಲೈಫನ್ನು ಎಂಜಾಯ್ ಮಾಡಬೇಡಿ ಅಂತ ನಾನು ಹೇಳೋದಿಲ್ಲ, ಎಂಜಾಯ್ ಮಾಡಿ. ಬಟ್ ಒಂದು 35-40 ವರ್ಷ ತನಕ ದುಡಿಯುವ ಅಮೌಂಟ್ ಇದೆ ಅಲ್ಲ, ಅದು ನಮ್ಮ ಫ್ಯೂಚರಿಗೆ ಆಗ್ತದಾ ಇಲ್ವಾ ಅಂತ ಅದನ್ನು ನೋಡಿ ಮತ್ತೆ ಎಂಜಾಯ್ ಮಾಡಿ. ಸೊ ಅದು ನೀವು ಇಂಪ್ಲಿಮೆಂಟ್ ಮಾಡುವಾಗ 4 ಜನರ ಬಾಯಲ್ಲಿ ನೀನು ಜಿಪುಣ ಅಂತ, ನೀನು ಕಂಜೂಸ್ ಅಂತ ಹೇಳೋದು ಕಾಮನ್. ಸೊ ಅದನ್ನು ಎಕ್ಸೆಪ್ಟ್ ಮಾಡಬೇಕು. ನಾನು ಎಕ್ಸೆಪ್ಟ್ ಮಾಡಿದ್ದೇನೆ. ನನಗೆ ಜನ ಏನು ಹೇಳ್ತಾರೆ ಅದನ್ನು ನಾನು ಎಕ್ಸೆಪ್ಟ್ ಮಾಡಿದ್ದೇನೆ. ಸೊ ಅದರಿಂದ ನನಗೆ ಬೇಜಾರೇ ಇಲ್ಲ, ಯಾಕಂದರೆ ನಾನು ಯಾರಿಗೆ ಸಹ ಆನ್ಸರ್ ಕೊಡಬೇಕಾಗಿಲ್ಲ. ಸೊ ನನ್ನಿಂದ ಯಾರಿಗೆ ಹೆಲ್ಪ್ ಆಗ್ತದೆ ಅವ್ರಿಗೆ ಗೊತ್ತುಂಟು ನಾನು ಏನಂತ, ಹಾಗೆ ಗೊತ್ತಾಯ್ತಾ. ಸೊ ಮತ್ತೆ ಎಂತ ಹೇಳೋದು, ನಾನು ಆಯಿತು ಎಜುಕೇಷನ್ ಆಯಿತು, ಡಿಕ್ಯಾಥ್ಲಾನ್ನೆಲ್ಲ ಆಯಿತು, ಮತ್ತು ಅಲ್ಲಿಂದ ಮತ್ತೆ ನಾನು ಫಾರಿನಿಗೆ ಬಂದು ಸ್ವಲ್ಪ ಲೈಫ್ ಟರ್ನಿಂಗ್ ಪಾಯಿಂಟ್. ಅಲ್ಲಿ ಸ್ವಲ್ಪ ನಾವು ಇನ್ನೂ ಸಹ ಸೇವಿಂಗ್ಸ್ ಮಾಡ್ಬೋದು, ಯಾಕೆಂದರೆ ಇಲ್ಲಿ ಸ್ಯಾಕ್ರಿಫೈಸ್ ಒಂದು ವೆರಿ ವೆರಿ ಇಂಪಾರ್ಟೆಂಟ್. ಫ್ರೆಂಡ್ಸ್ ಜೊತೆ ಹೋಗ್ಲಿಕ್ಕಾಗೋದಿಲ್ಲ, ಹೊಟ್ಟೆಲಿದ್ದು ಫುಡ್ ಇರೋದಿಲ್ಲ, ಹೊಟ್ಟೆ ಹಸಿವಾದರೆ ನಾವೇ ಮಾಡಿಕೊಂಡು ತಿನ್ನಬೇಕು. ಹೊಟ್ಟೆಗಿಂತ ಕಮ್ಮಿ ಇರೋದಿಲ್ಲ, ಕೆಲಸ ಹಾರ್ಡ್ ವರ್ಕ್ ಮಾಡಿ ಒಂದು ಮಟ್ಟಕ್ಕೆ ಬರ್ಬೋದು. ಅದೇ ಒಂದು ಉದ್ಧಾರ ಆಗಬೇಕಾದ್ರೆ ಊರು ಬಿಡಬೇಕು, ಇಲ್ಲದಿದ್ದರೆ ಈ ಬೆವರ್ಸಿಗಳ ಸಹವಾಸ ಬಿಡ್ಬೇಕು ಹೇಳ್ತಾರಲ್ಲ ಊರಲ್ಲಿ, ಹಾಗೆ ಆಯಿತಾ. ತಪ್ಪು ತಿಳ್ಕೊಳ್ಬೇಡಿ ಹಾಗೆ. ಮತ್ತು ನನ್ನ ಕನ್ನಡ ಆ್ಯಕ್ಚುಲಿ ಕೆಲವೊಂದು ಸತಿ ಸ್ಪಷ್ಟ ಇರ್ತದೆ, ಅದು ನನ್ನ ತಾಯಿಯಿಂದ. ಅವರು ಕನ್ನಡದಲ್ಲಿ ಪುಸ್ತಕ ಬರೆಯೋದೆಲ್ಲ ಮಾಡ್ತಾರೆ. ಸೊ ನನಗೆ ಸ್ವಲ್ಪ ಓದುವ ಅಭ್ಯಾಸ ಇದೆ. ಸೊ ಹಾಗೆ ಉಂಟಲ್ಲ, ನಂದು ಕನ್ನಡ ಸ್ವಲ್ಪ ಒಳ್ಳೆ ಉಂಟು ಅಂತ ನಾನು ಅಂದ್ಕೊಳ್ತೇನೆ ನನ್ನ ಮಟ್ಟಿಗೆ. ಜನರಿಗೆ ಅರ್ಥ ಆದರೆ ಸಾಕು ಅಷ್ಟೇ ಅಲ್ವಾ. ಮತ್ತು ನಾರ್ಮಲ್ ಆಗಿ ಮಾತಾಡುವಾಗ ನನ್ನ ಕನ್ನಡ ಪಕ್ಕ ಮ್ಯಾಂಗ್ಳೂರು ಕನ್ನಡ. ಈಗ ಏನಾದರೂ ನಿಮ್ಮ ಜೊತೆ ಈಗ ಕಾನ್ವರ್ಸೇಷನ್ ಮಾಡಬೇಕಂದ್ರೆ ನಾನು ಸ್ವಲ್ಪ ಪ್ರಿಪೇರ್ ಆಗಿರ್ತೇನಲ್ಲ, ಸೊ ಹಾಗೆ ನನ್ನ ಕನ್ನಡ ಸ್ವಲ್ಪ ಸ್ಪಷ್ಟ ಇರ್ತದೆ ಆಯಿತಾ. ಸೊ ಇದೊಂದು ಮ್ಯಾಟರ್. ಸೊ ಯಾರಿಗೂ ಜಿಪುಣ ಅಂತ ಹೇಳಿದ್ರು ಸಹ ನೀವು ಯಾವಾಗ ಸಹ ಪರ್ಸನಲ್ ತೊಗೊಳ್ಬೇಡಿ. ಅದು ನಿಮ್ಮ ಲೈಫ್ ಲೀಡಿಂಗ್ ಆಪ್ಷನ್, ನಿಮ್ಮ ಇಷ್ಟ ಅದು. ಬಟ್ ಅದು ತೀರಾ ಜಿಪುಣ ಆಗಬೇಡಿ. ಯಾವ ರೀತಿ ಆಗಬಾರ್ದು ಅಂದರೆ, ಈ ನಮ್ಮ ಒಂದು ಬಟ್ಟೆಗೆ, ನಮ್ಮ ಹೊಟ್ಟೆಗೆ ಕಮ್ಮಿ ಮಾಡಿಕೊಳ್ಳುವಷ್ಟು ಯಾರು ಸಹ ನಾವು ದುಡಿದದನ್ನು ಹಾಕದೇ ಇರಬೇಡಿ. ಇದು ನನ್ನ ಸಜೆಷನ್. ಮತ್ತು ಈ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನನ್ನ ಕೆಲವು ಪರಿಚಯ ಹೇಳ್ತೇನೆ 1 by 1, ಬಿಕಾಸ್ ತುಂಬ ಎಕ್ಸ್ಪೀರಿಯೆನ್ಸ್ ಇದೆ ನಂದು. ಈ ಸಣ್ಣ ಏಜಲ್ಲೇ ತುಂಬ ಎಕ್ಸ್ಪೀರಿಯೆನ್ಸ್ ಆದದ್ದಲ್ಲ ತುಂಬ ಇದೆ. ಅನುಭವವೇ ಎಕ್ಸ್ಪೀರಿಯೆನ್ಸ್ ಮೇಕ್ಸ್ ಪರ್ಫೆಕ್ಟ್ ಹೇಳ್ತಾರಲ್ಲ ಹಾಗೆ, ಆಯಿತಾ. ಇವತ್ತಿದ್ದು ಕನ್ನಡ ನಂದು ಆ್ಯಕ್ಚುಲಿ ಚೆನ್ನಾಗಿದೆ, ಚಂದ ಉಂಟು. ತುಳುವಲ್ಲಿ ಮಾತಾಡ್ತೇನೆ, ನಾನು ತುಳುವಲ್ಲಿ ಸಹ ಬರ್ತೇನೆ. ಬಟ್ ನಾನು NCCಯಲ್ಲಿ ಇದ್ದಲ್ಲ, NCCಯಲ್ಲಿ ಇದ್ದಿದ್ದರಿಂದ ಕೆಲವು ನನ್ನದೊಂದು ಸರೌಂಡಿಂಗ್ ಹಿಂದಿಯಲ್ಲಿ ಸಹ ಎಕ್ಸೆಪ್ಟ್ ಮಾಡ್ತಾ ಇದ್ದಾರೆ, ಹಿಂದಿಯಲ್ಲಿ ಸಹ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಹಿಂದಿಯಲ್ಲಿ ಮಾತಾಡಿ ಅಂತ. ಸೊ ಇಂಗ್ಲೀಷನ್ನು ನಾನು ತುಂಬ ದೂರ ಇಡ್ತೇನೆ. ಅದು ಜಸ್ಟ್ ಒಂದು ಮಾತಾಡಲಿಕ್ಕೆ ನಮಗೆ ಎಂತ ಈಗ ವರ್ಲ್ಡ್ ವೈಡ್ ಇಂಗ್ಲೀಷ್ ಇದೆ, ಅದಕ್ಕೆ ಇಂಗ್ಲೀಷ್ ಒಂದು ಮಾತಾಡ್ಬೋದು ನಾನು ಅಷ್ಟೇ. ಬಟ್ ಜನರಿಗೆ ರೀಚ್ ಆಗಲಿಕ್ಕೆ ಮೋಸ್ಟ್ಲಿ ಹಿಂದಿ, ಕನ್ನಡ, ತುಳು ಮತ್ತು ಸಾಕು ಅನಿಸುತ್ತೆ ನನಗೆ. ಯಾಕಂದರೆ ಇಲ್ಲಿ ನಾನು ಇರುವ ಕಂಟ್ರಿಯಲ್ಲಿ ಸ್ವಲ್ಪ ಇಂಗ್ಲೀಷ್ ಸಹ ಕಮ್ಮಿಯೇ ಮಾತಾಡೋದು. ಸೊ ಅವರವರ ಭಾಷಾಭಿಮಾನ ಉಂಟಲ್ಲ ಅವರಿಗೆ, ನಾವು ಸಹ ನಮ್ಮ ಭಾಷಾಭಿಮಾನ ಒಂದು ತೋರಿಸುವ. ಮತ್ತು ಗೈಸ್ ಸಬ್ಸ್ಕ್ರೈಬ್ ಮಾಡಿ, ಬೆಳೆಸಿ ನನ್ನನ್ನು. ಯಾವತ್ತು ಸಹ ನಾನು ಸಹ ಕೈ ಬಿಡೋದಿಲ್ಲ ಯಾರ್ದು ಸಹ. ತುಂಬ ಪ್ರೀತಿ ಕೊಡಿ. ಈ ವ್ಲಾಗಲ್ಲಿ ನಾನು ಸ್ಟಾಪ್ ಮಾಡ್ತೇನೆ ಇವತ್ತು, ಸಾಕು. ನಾನು ನೆಕ್ಸ್ಟ್ ವ್ಲಾಗಲ್ಲಿ ಯಾವುದಾದ್ರೂ ವಿಷಯದಲ್ಲಿ ಪ್ರಿಪೇರ್ ಆಗಿ ಬರ್ತೇನೆ, ಆಯಿತಾ. ಥ್ಯಾಂಕ್ ಯು ಗೈಸ್. ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಮತ್ತು ಎಂತೆಲ್ಲ ಇದೆ ಅಲ್ಲ ನೋಡಿ, ಫಾಲೋ ಆಪ್ಷನ್ ಎಲ್ಲ ಮಾಡಿ ಆಯಿತಾ. ತುಂಬ ಸಪೋರ್ಟ್ ಮಾಡಿ, ಕಾಯ್ತಾ ಇರ್ತೇನೆ ನಾನು, ಪ್ಲೀಸ್. ಥ್ಯಾಂಕ್ ಯು, ಇಡ್ತೇನೆ.